ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟಲ್ಲಿ ಯಾರಿಗಾದರೆ ಸೀಟ್ ಅಲಾಟ್ ಆಗಿಲ್ವೋ, ಸೊ ಇಂತಹ ಸ್ಟೂಡೆಂಟ್ಸ್ಗೆ ಇವತ್ತಿನ ಈ ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಯಾರ್ಯಾರಿಗೆ ಸೀಟ್ ಅಲಾಟ್ ಆಗಿಲ್ವೋ ಇಂತಹ ಸ್ಟೂಡೆಂಟ್ಸ್ ನನಗೆ ಸೀಟ್ ಅಲಾಟ್ ಆಗಿಲ್ಲ ಏನು ಮಾಡೋದು, ನನಗೆ ಫಸ್ಟ್ ರೌಂಡಲ್ಲಿ ಸೀಟ್ ಅಲಾಟ್ ಆಗುತ್ತಾ ಇಲ್ವ ಅಂತ ಕೇಳ್ತಿದ್ದಾರೆ. ಸೊ ನೀವೇನೆಲ್ಲ ಟಿಪ್ಸನ್ನು ಟ್ರಿಕ್ಸನ್ನು ಫಾಲೋ ಮಾಡಬೇಕು ಅಂತ ಹೇಳ್ಬಿಟ್ಟು ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಕ್ಲಾರಿಫಿಕೇಶನನ್ನು ಕೊಡ್ತೀನಿ. ಸೊ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಆ್ಯಂಡ್ ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಮೊದಲಿಗೆ ನೋಡಿ, ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದು ಇವತ್ತು ನಿಮಗೆ ಇಮಿಡಿಯೇಟ್ ಆಗಿ ಕೆಎ ಕಡೆಯಿಂದ ಅನೌನ್ಸ್ ಮಾಡಿದ್ದು. ಈಗ ವೆಬ್ಸೈಟ್ ಅದರ ಸದ್ಯಕ್ಕೆ ವರ್ಕ್ ಆಗ್ತಿಲ್ಲ, ಅದೊಂದು ನೆನಪಿರ್ಲಿ. ಯಾಕಂತಂದ್ರೆ ಸರ್ವರ್ ಇಶ್ಯೂ ಇರೋದ್ರಿಂದ ಏನೋ ಗೊತ್ತಿಲ್ಲ, ನಿಮಗೆ ವೆಬ್ಸೈಟ್ ಅದರ ವರ್ಕ್ ಆಗ್ತಿಲ್ಲ. ಸೊ ಹಾಗಾಗಿ ರಿಸಲ್ಟ್ ಯಾರೆಲ್ಲ ಇನ್ನೂ ಸಹ ಚೆಕ್ ಮಾಡ್ಕೊಂಡಿಲ್ವೋ ಅಂತಹ ಸ್ಟೂಡೆಂಟ್ಸ್ ಸ್ವಲ್ಪ ಟೈಮ್ ಬಿಟ್ಟಿದ್ದ ಆದ್ಮೇಲೆ ಮತ್ತೆ ಟ್ರೈ ಮಾಡಿ, ನಿಮಗೆ ನಿಮ್ಮ ಒಂದು ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆದ್ರೆ ಸಿಗುತ್ತಾ. ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಆಗಿ ಮಾರ್ಕ್ ಅಲಾಟ್ಮೆಂಟ್ ಕಟ್ ಆಫ್ ಅನ್ನ ರಿಲೀಸ್ ಮಾಡಿದ್ದಾರೆ. ಸೊ ಅದು ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ವೆಬ್ಸೈಟ್ ಅಲ್ಲೇ ಇರುವಂತದ್ದು. ಸೊ ಈಗ ಸದ್ಯಕ್ಕಾದ್ರೆ ವೆಬ್ಸೈಟ್ ಆದ್ರೆ ಓಪನ್ ಆಗ್ತಿಲ್ಲ, ನಾನು ಸಹ ಟ್ರೈ ಮಾಡ್ತಿದ್ದೀನಿ. ನೀವು ಪ್ರವೇಶ UGC CET 2024 ಮೇಲೆ ಕ್ಲಿಕ್ ಮಾಡಿದ್ರೆ ಕಟ್ ಆಫ್ ಆದ್ರೆ ಸಿಗುತ್ತೆ. ಸೊ ಆ ಕಟ್ ಆಫ್ ಬಂದ್ಬಿಟ್ಟು ನಿಮಗೆ ಇವತ್ತು ನೈಟು ಇಲ್ಲ ಅಂತಂದ್ರೆ ನಾಳೆ ಮಾರ್ನಿಂಗು ಕರೆಕ್ಟ್ ಆಗಾದ್ರೆ ವಿಸಿಬಲ್ ಆಗುತ್ತೆ. ಕೆಎ ಕಡೆಯಿಂದ ಒಂದಿಷ್ಟು ಸರ್ವರ್ ಇಶ್ಯೂ ಅಂತ ಆಗಿರೋದು, ಓಕೆನಾ. ಈಗ ಯಾರಾದ್ರೆ ಒಂದು ಸೀಟ್ ಅನ್ನ ನೋಡಿದ್ರೆ, ಯಾರಿಗಾದ್ರೆ ರಿಸಲ್ಟ್ ಅನ್ನ ನೋಡಿದ್ರೆ, ನಿಮಗೆ ರಿಸಲ್ಟ್ ಸೀಟ್ ಅಲರ್ಟ್ ಆಗಿಲ್ಲ ಅಲ್ವಾ. ಸೊ ಮ್ಯಾಕ್ಸಿಮಮ್ ಆಫ್ ದಿ ಸ್ಟೂಡೆಂಟ್ಸ್ ಯಾರಿದ್ದಾರೆ ಅಂತ ಅಂದ್ರೆ 1 lakh ಪ್ಲಸ್ ಯಾರ್ದಾದ್ರೆ ರ್ಯಾಂಕಿಂಗ್ ಬಂದಿತ್ತು, 1,50,000 ರ್ಯಾಂಕಿಂಗ್ ಯಾರ್ದು ಬಂದಿತ್ತು. ಸೊ ಇಂತಹ ಸ್ಟೂಡೆಂಟ್ಸ್ ಬಂದ್ಬಿಟ್ಟು ಇಲ್ಲಿ ಸೀಟ್ ಆದ್ರೆ ಅಲರ್ಟ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಸಾಕಷ್ಟು ಸ್ಟೂಡೆಂಟ್ಸ್ ಕೇಳ್ತಿದ್ರಿ. ಹೌದು, ನಿಮ್ದು ಒಂದು ಸೀಟ್ ಆದ್ರೆ ಅಲರ್ಟ್ ಆಗಿಲ್ಲ. ಸೊ ಹಾಗಾಗಿ ನೀವು ಏನ್ ಮಾಡ್ತೀರಾ ಅಂತ ಅಂದ್ರೆ ನೋಡಿ, ಸಿಂಪಲ್ ಆಗಿ ಈಗ ಬಂದಿರುವಂತದ್ದು ಜಸ್ಟ್ ಟ್ರಯಲ್ ರೌಂಡ್ ರಿಸಲ್ಟ್ ಅಷ್ಟೇನಾ. ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಅಂದ್ರೆ ಯಾವುದೇ ತರದ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ ಅಲ್ಲ. ಈಗ ನಿಮ್ಗೆ ನಾಳೆ ಮಧ್ಯಾಹ್ನದಿಂದ ಮತ್ತೆ ಆಪ್ಷನ್ ಎಂಟ್ರಿಯನ್ನ ಮಾಡ್ಬೋದಲ್ವಾ, ಒಂದು 3 days ನಾಳೆ ಮಧ್ಯಾಹ್ನದಿಂದ ಆಪ್ಷನ್ ಎಂಟ್ರಿ ಏನ್ ಮಾಡ್ಬೋದು. ಅವಾಗ ನೀವು ಸ್ಟೂಡೆಂಟ್ಸ್ ಏನ್ ಮಾಡ್ತೀರಾ ಅಂತ ಅಂದ್ರೆ, ಈಗ ಮಾರ್ಕ್ ಅಲಾಟ್ಮೆಂಟ್ ಕಟ್ ಆಫ್ ಅನ್ನ ತಗೊಳ್ಳಿ. ಮಾರ್ಕ್ ಅಲಾಟ್ಮೆಂಟ್ ಕಟ್ ಆಫ್ ಅನ್ನ ತಗೊಂಡು ಲಾಸ್ಟ್ ಇಯರ್ ಕಟ್ ಆಫ್ ಅನ್ನ ತಗೊಂಡು ಎಷ್ಟು ರ್ಯಾಂಕ್ ಇನ್ಕ್ರೀಸ್ ಆಗಿದೆ ಅಂತ ನೋಡ್ಕೊಳ್ಳಿ. ಮಾರ್ಕ್ ಅಲಾಟ್ಮೆಂಟ್ ಕಟ್ ಆಫ್ ಅನ್ನ ನೋಡ್ಕೊಂಡು ನೀವು ನಿಮ್ಮ ಒಂದು ರ್ಯಾಂಕಿಂಗ್ ಗೆ ತಕ್ಕಂತೆ ಇರುವಂತಹ ಕಾಲೇಜಸ್, ಈಗ ಫಾರ್ ಎಕ್ಸಾಂಪಲ್ ಆಗಿ ಹೇಳೋದಾದ್ರೆ ನಿಮ್ದು 1,40,000 ರ್ಯಾಂಕಿಂಗ್ ಬಂದಿದೆ ಅಂತ ಅನ್ಕೊಳ್ಳಿ. 1 lakh ಎಬೋ ಇರುವಂತಹ ಎಲ್ಲಾ ಕಾಲೇಜಸ್, 2 lakh ಎಬೋ ಇರುವಂತಹ ಎಲ್ಲಾ ಕಾಲೇಜಸ್ ಅನ್ನ ನೀವೀಗ ಕಂಪಲ್ಸರಿ ಆಡ್ ಮಾಡಲೇಬೇಕು, ಓಕೆನಾ. 1,50,000 2 lakh ರ್ಯಾಂಕಿಂಗ್ ಇರುವಂತಹ ಸ್ಟೂಡೆಂಟ್ಸ್ ಗೆ, ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಗೆ ಫಸ್ಟ್ ರೌಂಡ್ ಅಲ್ಲಿ ಸೀಟ್ ಆದ್ರೆ ಅಲಾಟ್ ಆಗೋದಿಲ್ಲ, ಬಟ್ ಸೆಕೆಂಡ್ ರೌಂಡ್ ಅಲ್ಲಿ ಸೀಟ್ ಅಲಾಟ್ ಆಗುತ್ತೆ. ಬಟ್ ನೀವೀಗ ಏನ್ ಮಾಡ್ತೀರಾ ಅಂತ ಅಂದ್ರೆ, ಸುಮ್ಮನೆ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಏನೂ ಸಹ ಇಲ್ಲ, ಓಕೆನಾ. ಯಾಕಂತ ಅಂದ್ರೆ ಈಗ ಬರೀ ಯಾವ್ದಾದ್ರು ಒಂದು ಬ್ರಾಂಚ್ ಮಾತ್ರ ನೀವು ಆಪ್ಷನ್ ಎಂಟ್ರಿ ಮಾಡಿದ್ರೆ ಇನ್ನೂ ಸಹ ಮೋರ್ ಅಂಡ್ ಮೋರ್ ನಂಬರ್ ಆಫ್ ಬ್ರಾಂಚಸ್ ಅನ್ನ ಆಡ್ ಮಾಡಿ, ಕಾಲೇಜಸ್ ಕಡಿಮೆ ಆಡ್ ಮಾಡಿದ್ರೆ ಇನ್ನೂ ಮೋರ್ ಅಂಡ್ ಮೋರ್ ನಂಬರ್ ಆಫ್ ಕಾಲೇಜಸ್ ಅನ್ನ ಆಡ್ ಮಾಡಿ. ಬಟ್ ನೀವು ಕಾಲೇಜಸ್ ಅನ್ನ ಆಡ್ ಮಾಡುವಾಗ ನೀವು ಯಾವುದೇ ಕಾಲೇಜಸ್ ಅನ್ನ ಆಡ್ ಮಾಡ್ಕೊಳ್ಳಿ, ಅದು ಸೆಕೆಂಡರಿ. ಬಟ್ ನಿಮ್ಗೆ ಇಂಪಾರ್ಟೆಂಟ್ ಏನು ಅಂತ ಅಂದ್ರೆ, ನಿಮ್ಮ ಒಂದು ರ್ಯಾಂಕಿಂಗ್ ಗೆ ತಕ್ಕಂತ ಇರುವಂತಹ ಕಾಲೇಜಸ್ ಕಟ್ ಆಫ್ ಅನ್ನ ನೋಡ್ಬಿಟ್ಟು ನಿಮ್ಮ ಒಂದು ರ್ಯಾಂಕಿಂಗ್ ಗಿಂತ ಎಬೋ ಇರುವಂತದ್ದು, ನಿಮ್ಮ ರ್ಯಾಂಕಿಂಗ್ ಗೆ ನಿಯರ್ ಬೈ ಇರುವಂತಹ ಕಾಲೇಜಸ್ ಅನ್ನ ಮೋರ್ ಅಂಡ್ ಮೋರ್ ನಂಬರ್ ಆಫ್ ಕಾಲೇಜಸ್ ಅನ್ನ ಆಡ್ ಮಾಡಿದಿರ ಅಂತ ಅಂದ್ರೆ ಅಷ್ಟೇ ನಿಮ್ಗೆ ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ಅಲ್ಲಿ ಸೀಟ್ ಆದ್ರೆ ಅಲಾಟ್ ಆಗುವಂತದ್ದು. ಒಂದಂತೂ ನಿಮಗೆ ಚೆನ್ನಾಗಿ ನೆನಪಿರ್ಲಿ, ನಿಮಗೆ ಈಗ ನೆಕ್ಸ್ಟ್ ಮತ್ತೆ ಕಾಲೇಜಸ್ ಅನ್ನ ಆಡ್ ಮಾಡೋದಕ್ಕೆ ಫರ್ದರ್ ಆಪ್ಷನ್ ಇಲ್ಲ. ಈಗ 200 ಆಡ್ ಮಾಡ್ಕೋತಿರೋ, 300 ಆಡ್ ಮಾಡ್ಕೋತಿರೋ, ಅದು ನಿಮಗೆ ಬಿಟ್ಟಿರುವಂತದ್ದು. ನಾನು ಕೆಎ ಮುಖಾಂತರನೇ ಹೋಗ್ತೀನಿ, ಕಾಲೇಜಸ್ಗೆ ಜಾಯಿನ್ ಆಗ್ತೀನಿ. ಯಾಕಂತಂದ್ರೆ ನಾನು ಮ್ಯಾನೇಜ್ಮೆಂಟ್ ಅಲ್ಲಿ ಹೋಗಿ ಕೇಳಿದ್ರೆ 2 lakhs ಹೇಳ್ತಿದ್ದಾರೆ, ಅಂತ ಇಂಥ ಕಾಲೇಜಸ್ ಅಲ್ಲೇ 2 lakh 2,50,000 ಈ ರೀತಿ ಕೇಳ್ತಿದ್ದಾರೆ. ನಾನು ಕೆಎ ಕೌನ್ಸಿಲಿಂಗ್ ಮುಖಾಂತರನೇ ಹೋಗ್ತೀನಿ ಅನ್ನೋಂಥ ಸ್ಟೂಡೆಂಟ್ಸ್, ನಿಮ್ದು ರ್ಯಾಂಕಿಂಗ್ ಎಷ್ಟೇ ಇರಲಿ, ನಿಮ್ಮ ಒಂದು ರ್ಯಾಂಕಿಂಗ್ ಗೆ ತಕ್ಕಂತೆ ಇರುವಂತಹ ಎಲ್ಲಾ ಕಾಲೇಜಸ್ ಅನ್ನ ಲೀಸ್ಟ್ ಮಾಡಿ, ಆದಷ್ಟು ಮೋರ್ ಅಂಡ್ ಮೋರ್ ನಂಬರ್ ಆಫ್ ಕಾಲೇಜಸ್ ಅನ್ನ ಲೀಸ್ಟ್ ಮಾಡಿ ಒಂದು ಆಪ್ಷನ್ ಎಂಟ್ರಿಯನ್ನ ಮಾಡ್ಕೊಳ್ಳಿ. ಮ್ಯಾಕ್ಸಿಮಮ್ ಯಾರಿಗೆ ಸೀಟ್ ಅಲಾಟ್ ಆಗಿಲ್ಲ ಅಂತಂದ್ರೆ, ಯಾರ್ದಾದ್ರೆ 1 lakh ಪ್ಲಸ್ ರ್ಯಾಂಕಿಂಗ್ ಇದೆಯೋ, ಸೊ ಇಂತಹ ಸ್ಟೂಡೆಂಟ್ಸ್ 1,50,000 ಪ್ಲಸ್ ರ್ಯಾಂಕಿಂಗ್ ಇರುವಂತಹ ಸ್ಟೂಡೆಂಟ್ಸ್ ಗೆ ಸೀಟ್ ಆದ್ರೆ ಅಲರ್ಟ್ ಆಗಿಲ್ಲ. ಸೊ ಹಾಗಾಗಿ ಅವ್ರು ವರಿ ಆಗ್ತಿದ್ದಾರೆ. ಸೊ ಇದೊಂದನ್ನ ಚೆನ್ನಾಗಿ ನೆನ್ಪಿಟ್ಕೊಂಡಿರಿ, ಆದಷ್ಟು ಮೋರ್ ಅಂಡ್ ಮೋರ್ ನಂಬರ್ ಆಫ್ ಕಾಲೇಜಸ್ ಆಡ್ ಮಾಡಿ, ಜೊತೆಗೆ ಮೋರ್ ಅಂಡ್ ಮೋರ್ ನಂಬರ್ ಆಫ್ ಬ್ರಾಂಚಸ್ ಅನ್ನ ಆಡ್ ಮಾಡಿ. ನೀವು ಯಾವ ರೀತಿ ಆಡ್ ಮಾಡಬೇಕು ಅಂತ ಅಂದ್ರೆ, ಕಟ್ ಆಫ್ಸ್ ಅನ್ನ ತಗೋಬೇಕು. ಕಟ್ ಆಫ್ಸ್ ಅನ್ನ ತಗೊಂಡು ನೀಟಾಗಿ ಅನಾಲಿಸಿಸ್ ಮಾಡಿ, ಈ ರೀತಿ ಅಲ್ಲ ನಾನು ಈ ರೀತಿ ಆಡ್ ಮಾಡ್ಬೇಕು, ಇನ್ನೂ ಇಷ್ಟು ಕಾಲೇಜಸ್ ಅನ್ನ ಆಡ್ ಮಾಡಬೇಕು ಅಂತ. ಸೊ ಈಗಾಗಲೇ ಯಾರಾದ್ರೂ ಒಂದು 50 ಕಾಲೇಜಸ್ 70 ಕಾಲೇಜಸ್ ಆಡ್ ಮಾಡಿದ್ರೆ ಆದ್ರೂ ನಿಮಗೆ ಸೀಟ್ ಸಿಕ್ಕಿಲ್ಲ ಅಂತಂದ್ರೆ, ಈಗ ಮತ್ತೆ ಬೇರೆ ಬ್ರಾಂಚಸ್ ಅನ್ನ ಆಡ್ ಮಾಡಿ, ಇಲ್ಲ ಅಂತಂದ್ರೆ ಬೇರೆ ಒಂದು ಕಾಲೇಜಸ್ ಅನ್ನ ಆಡ್ ಮಾಡಿ, ಓಕೆನಾ. ಮೊದಲಿಗೆ ಕಟ್ ಆಫ್ ಅನ್ನ ನೋಡ್ಕೊಂಡು ನಿಮ್ಮ ಒಂದು ಕ್ಯಾಟಗರಿಗೆ ಎಷ್ಟು ಕಟ್ ಆಫ್ ಇನ್ಕ್ರೀಸ್ ಆಗಿದೆ, ಕಟ್ ಆಫ್ ಎಷ್ಟಿದೆ ಅನ್ನೋದನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ಆದ್ರೆ ಮಾಡ್ಕೊಳ್ಳಿ. ಆಗ ನಿಮಗೆ ಫಸ್ಟ್ ರೌಂಡ್ ಅಲ್ಲಿ ಸಿಗುವಂತ ಚಾನ್ಸಸ್ ಆದ್ರೆ ಇರುತ್ತೆ. ಅಂಡ್ ಒಂದಂತೂ ನೀವು ಭಯ ಪಡ್ತಿರೋದೇನು ಅಂತ ಅಂದ್ರೆ, ಮಾರ್ಕ್ ಅಲಾಟ್ಮೆಂಟ್ ಅಲ್ಲಿ ನನಗೆ ಸೀಟ್ ಅಲಾಟ್ ಆಗಿಲ್ಲ ಅಂತಂದ್ರೆ ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ಅಲ್ಲಿ ಸೀಟ್ ಅಲಾಟ್ ಆಗಲ್ವ ಅಂತ ಕೇಳ್ತಿದಾರೆ. 100% ಆಗಿ ಆತರ ಯಾವುದೂ ಸಹ ಇಲ್ಲ. ಈಗ ಮಾರ್ಕ್ ಅಲಾಟ್ಮೆಂಟ್ ಅಲ್ಲಿ ನಿಮಗೆ ಸೀಟ್ ಅಲಾಟ್ ಆಗಿಲ್ಲ, ಆಪ್ಷನ್ ಎಂಟ್ರಿಯಲ್ಲಿ ಇನ್ನೂ ಕಾಲೇಜಸ್ ಆಡ್ ಮಾಡಬೇಕಿತ್ತೇನೋ, ಇನ್ನೂ ಕೋರ್ಸಸ್ ಆಡ್ ಮಾಡಬೇಕಿತ್ತೇನೋ, ನೀವು ಮಾಡಿಲ್ಲ. ಈಗ ಮಾರ್ಕ್ ಅಲಾಟ್ಮೆಂಟ್ ಆಗಿದಾದ್ಮೇಲೆ ಆಪ್ಷನ್ ಎಂಟ್ರಿ ಟೈಮ್ ಕೊಡ್ತಾರೆ ನಾಳೆಯಿಂದ, ಅವಾಗ ನೀವು ಮಾಡ್ತೀರಾ, ಆಗ ನಿಮಗೆ ಸೀಟ್ ಸಿಕ್ಕೇ ಸಿಗುತ್ತೆ, ಓಕೆನಾ. ಸೊ ಈ ಒಂದು ಪಾಸಿಟಿವ್ ಮೈಂಡ್ ಸೆಟ್ ಅಲ್ಲಿ ಇದ್ರೆ ನಿಮಗೆ ಸೀಟ್ ಅಲಾಟ್ ಆಗುತ್ತೆ. ಅಂಡ್ ಇನ್ನೊಂದೇನು ಅಂತ ಅಂದ್ರೆ, ಆದಷ್ಟು ಹೆಚ್ಚಿನ ಕಾಲೇಜಸ್ ಅನ್ನು ಈಗಲೇ ಆಡ್ ಮಾಡ್ಕೋಬಿಡಿ. ಫಸ್ಟ್ ರೌಂಡ್ ಅಲ್ಲಿ ಇಫ್ ಇನ್ ಕೇಸ್ ಆಗಿ ಏನಾದ್ರು ಸೀಟ್ ಅಲಾಟ್ ಆಗಿಲ್ಲ ಅಂತಂದ್ರೂ ನೆಕ್ಸ್ಟ್ ರೌಂಡ್ ಅಲ್ಲಿ ಆದ್ರೂ ಸೀಟ್ ಅಲಾಟ್ ಆಗುತ್ತೆ. ಸೊ ಹಾಗಾಗಿ ಆದಷ್ಟು ಮೋರ್ ಅಂಡ್ ಮೋರ್ ನಂಬರ್ ಆಫ್ ಕಾಲೇಜಸ್ ಅನ್ನ ಆಡ್ ಮಾಡ್ಕೊಳ್ಳಿ ಅಂತ ಹೇಳಿ ನಾನು ನಿಮ್ಗೆ ರಿಪೀಟೆಡ್ ಟೈಮ್ ಆಗಾದ್ರೆ ಹೇಳ್ತಿದ್ದೀನಿ, ಓಕೆನಾ. ಅಂಡ್ ಈ ವರ್ಷ ಹೊಸದಾಗಿ ಪ್ರಾವಿಷನಲ್ ರಿಸಲ್ಟ್ ಅನ್ನ ತಂದಿರುವಂತದ್ದು. ಆಗಸ್ಟ್ 1ನೇ ತಾರೀಕು ಪ್ರಾವಿಷನಲ್ ರಿಸಲ್ಟ್, ಆಗಸ್ಟ್ 2ನೇ ತಾರೀಕು ಫೈನಲ್ ರಿಸಲ್ಟ್ ಆದ್ರೆ ಬರುತ್ತೆ. ಸೊ ಫಸ್ಟ್ ರೌಂಡ್ ಕಂಪ್ಲೀಟ್ ಶೆಡ್ಯೂಲ್ ಅನ್ನ ರಿಲೀಸ್ ಮಾಡಿದ್ರೆ, ಸೊ ಅದ್ರ ಬಗ್ಗೆ ವಿಡಿಯೋ
ಮಾಡಿದ್ದೀನಿ. ಆ ವಿಡಿಯೋ ಲಿಂಕನ್ನು ಕಮೆಂಟ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಇವತ್ತಿನ ಈ ವಿಡಿಯೋ ಯಾರಿಗೆ ಸಪ್ರೇಟ್ ಮಾಡಿದೆ ಅಂತಂದರೆ, ಯಾರಿಗಾದರೆ ಸೀಟ್ ಅಲಾಟ್ ಆಗಿಲ್ವೋ ಅಂಥ ಸ್ಟೂಡೆಂಟ್ಸ್ಗೆ ಸಪ್ರೇಟಾಗಿ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದು. ಸೊ ನನ್ನ ಒಂದು ಮಾತುಗಳು ನಿಮಗೆ ಸ್ವಲ್ಪ ಧೈರ್ಯ ಬಂತು ಅಂತ ನಾನು ಅನ್ಕೋತೀನಿ. ಆ್ಯಂಡ್ ಜೊತೆಗೆ ನಾನು ಹೇಳಿರುವಂಥ ಕೆಲಸ ನೀವು ಮಾಡ್ತೀರಾ ಅಂತ ನಾನು ಭಾವಿಸ್ತೀನಿ. ನೀವು ಮಾಡಿದ್ರಾ ಅಂತಂದ್ರೆ ನಿಮಗೆ ಕಾಲೇಜ್ ಸಿಗುವಂಥ ಚಾನ್ಸಸ್ ತುಂಬ ಇದೆ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.